ಬಂದಿಲ್ವಲ್ಲಪ್ಪ ಕಾಲೇಜಿಗೆ ಬೇರೆ ಲೇಟ್ ಆಗ್ತದ ದಿನ ನಾನು ಕಾಲೇಜಿಗೆ ಲೇಟ್ ಹೋಗ್ತಿದ್ದೀನಿ ಅಂತ ಡ್ಯಾಡಿ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಹಾರುತ್ತಿದೆ ಚಿಲಿಪಿಲಿ ಎನ್ನುತ್ತಿದೆ. ಎಕ್ಸ್ಕ್ಯೂಸ್ ಮೀ, ನಾನು ಅಪರಿಚಿತರ ಜೊತೆ ಮಾತಾಡಲ್ಲ. ಐ ಆಮ್ ರಾಜ್ ದಿ ಶೋ ಮ್ಯಾನ್. ನಿಮ್ಮ ಹೆಸರು? ಪಾರು. ಪಾರು, ಹೇಯ್ ಹೇಳ ಪಾರು. ಏನ್ ಹೇಳಿ? ನಾನು ಸಾಂಗ್ ಆಡ್ದೆ ಅಷ್ಟೇ. ಬಸ್ ಬಂದಿಲ್ಲ ಅಂತ ಟೆನ್ಷನ್ ಅಲ್ಲಿದ್ದೀನಿ. ನೀವಿನ್ನೂ ಟೆನ್ಷನ್ ಕೊಡ್ಬೇಡಿ ಪ್ಲೀಸ್. ಯಾವ ಕಾಲೇಜು? ನಾನು ಅಪರಿಚಿತರ ಜೊತೆ ಮಾತಾಡಲ್ಲ. ಆಗ್ಲಿಂದ ಅಪರಿಚಿತರು ಅಂತ ಮಾತಾಡ್ತಾನೆ ಇದ್ರಲ್ರಿ. ಹೇಳಿ ಯಾವ ಕಾಲೇಜು? MLA ಕಾಲೇಜು. ಕಾಲೇಜು ಏನು ಓದ್ತಿದ್ದೀರಾ? ನಾನು ಅಪರಿಚಿತರ ಜೊತೆ ಮಾತಾಡಲ್ಲ. ಇಷ್ಟೊತ್ತು ಮಾತಾಡಿದೀವಿ, ಇನ್ನೂ ಅಪರಿಚಿತರು ಅಂತಿರಲ್ರಿ. ಹೇಳಿ ಏನು ಓದ್ತಿದ್ದೀರಾ? ಫಸ್ಟ್ BCom. ನಾನು ಪಕ್ಕದ ರೂಮು, ಸೆಕೆಂಡ್ ಇಯರ್ BCom. ಎಷ್ಟು ವರ್ಷದಿಂದ? 5 ವರ್ಷದಿಂದ. ನೀನು ನಕ್ಕರೆ ಹಾಲು ಸಕ್ಕರೆ, ನೀವು ಪೊರ್ಕಿ, ನೀನು ಚಂದ್ರ ಚಿಕ್ಕಮರಿ, ನೀನು ಅಪ್ಪು. ಹಾಗಿದ್ರೆ ನಾವಿಬ್ರು ಪ್ರೀತಿಸೋತಪ್ಪ? ಪ್ರೀತ್ಸು, ತಪ್ಪೇನಿಲ್ಲ. ಹಾಗಿದ್ರೆ ಬಸ್ ಯಾಕೆ ಕಾಯೋದು? ಇಬ್ರು ಒಟ್ಟಿಗೆ ಮಾತಾಡ್ಕೊಂಡೆ ಹೋಗೋಣ. ಸರಿ ಬಾ. ಎಲ್ಲ ನನಗೆ ಬೇಕೇನ್ರಿ? ನನ್ನ ಶೋ ಬ್ಯಾಡ್ದೇ ಇರೋ ತಾಳಿನ ಆರಾಮಾಗಿ ಕಟ್ಬಿಟ್ಟು, ಆದರೆ ಮಧುರವ್ರು ಬೇಕಾಗಿರೋ ಟೈನೇ ಕಟ್ಕೊಳಕಾಯ್ತಾ ಅಲ್ವಲ್ಲಪ್ಪ. ಪುಟ್ಮಲಿ ಪುಟ್ಮಲಿ ಯಾಕಮ್ಮ ಹೆಂಗೆ ಕಿರ್ಸ್ಕೊಂಡ? ಬಾಬಣ್ಣ ಯಾರಾಯ್ತು? ನಮ್ಮ ಬಾಬು ಬಟ್ಟೆ ಹಾಕೊಂಡಿದ್ದೀರಿ? ನಾನು ಬಾಳೆಹಣ್ಣಿನ ಬಟ್ಟೆ ಹಾಕೊಂಡಿಲ್ಲ ಕಮ್ಮೆ, ನಾನು ಸ್ಕೂಲ್ಗೆ ಹೋಗಿ ಕೊಲ್ಸ್ಕೊಂಡಿನಿ. ಅಣ್ಣ ನೀನು ಸ್ಕೂಲ್ಗೆ ಹೋಗ್ತಾ ಇದ್ಯಾ? ಹ್ಞೂ ಕಣ, ಇಂಗ್ಲೀಷ್ ಕಲಿಯವಂತ ಹೋಯ್ತಾವನಿ. ಬಾಬಣ್ಣ ಇಂಗ್ಲಿಷ್ ಕಲಿಯಕ್ಕೆ ಹೋದಿರಾ? ಹಂಗಾರೆ ನಾನು ನಿಮ್ಮ ಜೊತೆ ಬರ್ತೀನಿ. ಬ್ಯಾಡ ಕಮ್ಮೆ, ಸುಮ್ಮನೆ 2 ಪೀಸ್ ಯಾಕ ವೇಸ್ಟ್ ಮಾಡೋದು? ನಾನು ಕಲ್ತ್ಕೊಂಬಂದು ನಿನ್ಗೆ ಅವು ಕೊಡ್ತೀನಿ. ಹಂಗಂದ್ರೆ ಹಂಗೆ ಮಾಡಿ ಕರ್ದಿದ್ಯಾ ಅಕ್ಕ? ನೀವು ಯಾನು ಮಾಡಬೇಡಿ, ಈ ಟೈ ಕಟ್ಟೋದು ಹೆಂಗೆ ಅಂತ ಹೇಳ್ಕೊಡಿ. ಟೈ ಕಟ್ಟಕ್ಕೆ ಬರಲ್ಲ ಅಂದ್ರೆ ಸ್ಕೂಲ್ಗೆ ಹೋಗಿ ಏನ್ ಮಾಡ್ತೀಯಾ? ನೀನು ಒಟ್ಟೊಳಗಿದ್ದಲ್ಲ ಕಟ್ಟೋದು ಕಲ್ತ್ಕೊಂಡ್ಬಂದ್ಬಿಟ್ಟಣ. ಬಾಬಣ್ಣ ಬಾಬು ಬರಬೇಡಿ, ಅವ್ನು ಟೈ ಕಟ್ಕೊಡ್ತಾನೆ. ಬಾಬು ಟೈ ಕಟ್ಕೊಡು. ಹಾಂ ಬರು ಸಾಕು. ಬಾಬಣ್ಣ ನೋಡಿದ್ರೆ ನಮ್ಮ ಬಾಬು ಎಷ್ಟು ಪಲ್ಟಿಜೆಂಟ್ ಅಂತ. ಅದು ಪಲ್ಟಿಜೆಂಟ್ ಅಲ್ಲ ಕಮ್ಮೆ, ಇಂಟೆಲಿಜೆಂಟ್. ಹಿಡಿದ್ರೆ ಚಾಡ. ಅದಕ್ಕೆ ಹೇಳೋದು ಚಿಕ್ಕವರಿಂದನೂ ಕಲಿಯೋದಿರತ್ತೆ ಅಂತ. ಅದಕ್ಕೆ ತಾನೆ ನಾನು ಇವ್ನು ಸಾಕೊಂಡ್ರದು. ಆಮೇಲೆ ಪುಟ್ಮಲ್ಲಿ ಈ ಸ್ಕೂಲ್ಗೆ ಗೊತ್ತಾಯ್ತು, ಹೋಗಿ ಊಟದ ತಗೊಂಬೋಗು. ಅಣ್ಣ ಬರೀ ಇಂಗ್ಲಿಷ್ ಕಲಿಯೋರು ಈ ತರ ಬಟ್ಟೆ ಹಾಕೊಂಡು ಓಡಾಡೋದು ನಾನು ನೋಡೇ ಇಲ್ವಲ್ಲ. ಈಗ ನೋಡ್ತಾ ಇದೆಯಲ್ಲ, ಈ ಗೌಡ ಯಾನೇ ಮಾಡಿದ್ರು ಸ್ಪೆಷಲ್ ಆಗೇ ಮಾಡ್ತಾನೆ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀನು ಇನ್ನೊಂದು ಜನ್ಮ ಹುಟ್ಟು ಬರ್ಬೇಕಣ. ನಾನು ಈಗ ನೋಡ್ತಾ ಇರೋದೇ ಸಾಕಾಗೈತೆ. ಇನ್ ನೆಕ್ಸ್ಟ್ ಟೈಮ್ ಊಟ ಬಂದು ನಿಂಗೆ ಕರ್ಮಕಂಡ ನೋಡ್ಲಾ? ಕಾಲೇಜಲ್ಲಿ ಆಗಿರೋ ಅವಮಾನಕ್ಕೆ ಇವತ್ತು ಕಾಲೇಜ್ ಡೇಸ್ಗೆ ಹೋಗೋದೇ ಬೇಡ ಅನ್ನಿಸ್ತಿದೆ. ಇವತ್ತಾದ್ರೂ ನಾರ್ಮಲ್ ಆಗಿ ಹೋಗಿ ಪುಟ್ಟಮಲ್ಲಿಯವ್ರನ್ನ ಕಣ್ ತುಂಬ ನೋಡ್ಕೊಂಡು ಬಾಯಿ ತುಂಬ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಇವಳಿಗೆ ಇನ್ನ ಕಾಲೇಜ್ ಡೇಸ್ ಹುಚ್ಚಿಬಿಟ್ಟಿಲ್ವಲ್ಲಪ್ಪ. ಇಲ್ಲ ಒಳಗಡೆ ಇದ್ದೀನಿ, 2 ನಿಮಿಷ ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಓಕೆ. ಕಾತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಸಿಂದಿರ್ಗಕ್ಕೆ ಡಾರ್ಲಿಂಗ್. ಕಾತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸಿಕೆ ಗುಣಸಿಂದಿರ್ಗಕ್ಕೆ ಡಾರ್ಲಿಂಗ್. ಇದು ತುಂಬಾ ಸ್ಪೆಷಲ್ ಕ್ಲಾಸು, ಅಡ್ಮಿಷನ್ ಮಾಡ್ಕೊಳ್ಳಿ ಪ್ಲೀಸು. ನಮ್ ಸೌಂದರ್ಯನ ಸವಿಯೋದಕ್ಕೂ ಬೇಕ್ರಿ ಟ್ಯೂಷನ್ನು. ನಾವಚ್ಚ ಕನ್ನಡ ಮೀಡಿಯಂ. ಯಾಕೆ ಇಷ್ಟು ಅರ್ಜೆಂಟಾಗಿ ಕರೆದೆ ಪಾರು? ಕಾಲೇಜಲ್ಲಿ ಯಾರಾದ್ರೂ ರ್ಯಾಗ್ ಮಾಡಿದ್ರು ಹೇಳು, ಅವ್ರ ತಲೆನ ಚೆಂಡಾಡ್ಬಿಡ್ತೀನಿ.
ಸಮಸ್ಯೆ ಇರೋದು ಕಾಲೇಜ್ ಹುಡುಗರದಲ್ಲ ರಾಜ್, ನಮ್ಮ ಅಪ್ಪಂದು. ಯಾಕೆ ಪಾರು ನಿಮ್ಮಪ್ಪಂಗೆ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಯ್ತಾ? ಡೋಂಟ್ ವರಿ, ನೀನು ಸಪ್ತ ಸಾಗರದ ಆಚೆ ಇದ್ರು ಒಲವೇ ಮಂದಾರ ಸಿನಿಮಾದಲ್ಲಿ ಹೀರೋ ನಡ್ಕೊಂಡ್ ಬಂದಂಗೆ ಬಂದು ನಿನ್ನ ಎತ್ತಾಕೊಂಡು ಬಂದು ಮದ್ವೆ ಆಗ್ತೀನಿ. ನೀನ್ ಹಾಗೆ ನಡ್ಕೊಂಡ್ ಬರೋಷ್ಟೊತ್ತಿಗೆ ನಾನು ಮುದುಕಿ ಆಗ್ಬಿಟ್ಟಿರ್ತೀನಿ. ಆಮೇಲೆ ಎತ್ಕೊಂಡ್ ಬರೋದಲ್ಲ, ಬೆನ್ ಮೇಲೆ ಹೊತ್ಕೊಂಡ್ ಬರ್ಬೇಕಾಗುತ್ತೆ. ನೀನು ಸ್ವಲ್ಪ ಸಣ್ಣ ಇದ್ದಿದ್ರೆ ಹಾಗೆ ಮಾಡ್ಬೋದಾಗಿತ್ತು. ನೀನಿರೋ ದಪ್ಪಕ್ಕೆ ನಾನು ತಕ್ಕಡಿ ಅಂಗಡಿ ಬೊಟ್ಟಾಗ್ಬಿಟ್ಟಿದ್ದೀನಿ. ಏನ್ ಹೇಳ್ದೆ ರಾಜ್? ನಿನ್ನನ್ನು ಹೊತ್ಕೊಂಡಾದ್ರೂ ಸರಿ ಎತ್ಕೊಂಡಾದ್ರೂ ಸರಿ ನಿನ್ನನ್ನು ಕರ್ಕೊಂಡ್ ಬರ್ತಿದ್ದೆ ಅಂದೆ. ಅದೆಲ್ಲ ಬಿಡು, ಫಸ್ಟ್ ನಮ್ ಡ್ಯಾಡಿ ಹತ್ರ ಮಾತಾಡು, ಆಮೇಲೆ ಏನ್ ಬೇಕಿದ್ರು ಮಾಡು. ನಾವಿಬ್ರು ಲವ್ ಮಾಡ್ತಿರೋ ವಿಷಯ ಗೊತ್ತಾಗಿ ನಂಗೆ ಬೇರೆ ಹುಡುಗನ್ ನೋಡಿದ್ದಾರೆ. ಪಾರು, ಏನು ಮಾಡಕ್ಕಾಗುತ್ತೆ ಪಾರು? ಈ ರಾಜ್ಗೆ ಈ ಪಾರುನ ಪಡೆಯೋ ಭಾಗ್ಯ ಇಲ್ಲ ಅನ್ಕೋತೀನಿ. ಎಲ್ಲರೂ ಅವ್ರವ್ರ ಪ್ರೇಮಿ ಹೆಸರನ್ನ ಪೇಪರ್ ಮೇಲೆ ಬರೆದ್ರೆ ನಾನು ನಿನ್ನ ಹೆಸರನ್ನ ಹೃದಯದ ಮೇಲೆ ಬರ್ಕೊಂಡಿದ್ದೆ. ಜೀವನ ಪೂರ್ತಿ ಅದನ್ನ ನೋಡ್ಕೊಂಡು ಇದ್ಬಿಡ್ತೀನಿ. ಏನ್ ಹೇಳ್ತಿದ್ಯಾ ರಾಜ್? ನಾನು ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದೆ, ಈಗ ಡ್ಯಾಡಿನ ಒಪ್ಸು ಅಂತ ಹೇಳಿದ್ದೆ, ಪ್ರೀತಿನೇ ಬೇಡ ಅಂತಿದ್ಯಾ ರಾಜ್? ನಾನು ಹೋಗಿ ನಿಮ್ಮಪ್ಪನ ಹತ್ರ ಮಾತಾಡೋದು, ನಿಮ್ಮಪ್ಪ ಮುಂಗಾರು ಮಳೆ ಅನಂತಾಗ್ತಾರ ಗಂತಂದನ್ನ ಢಮ 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 ಅಂತ ಶೂಟ್ ಮಾಡೋದು, ನಾನು ಸತ್ತೋಗೋದು, ನೀನ್ ಅದೇ ನೆನಪಲ್ಲಿ ಬೇರೆಯವ್ರ ಜೊತೆ ಬಾಳೋದು, ಇದೆಲ್ಲ ಬೇಡ ಅಂತಾನೆ ಹೀಗೆ ಹೇಳ್ತಿರೋದು. ಹ್ಯಾಪಿ ಎಂಡಿಂಗ್ ಆಗ್ಬೇಕಾಗಿರೋ ನಮ್ ಲವ್ ಸ್ಟೋರಿನ ಏನೇನೋ ಮಾತಾಡಿ ಪ್ಯಾಥೋ ಎಂಡಿಂಗ್ ಮಾಡಕ್ ಹೊರಟಿದ್ಯಾ ರಾಜ್? ಪ್ಯಾಥೋ ಎಂಡಿಂಗ್ ಇರೋ ಸಿನಿಮಾಗಳೇ ಪ್ರೊಡ್ಯೂಸರ್ ದುಡ್ಡು ಮಾಡ್ಕೊಡೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲೇ ಇರು, ಹೇಗೆ ಇರು, ಚೆನ್ನಾಗಿರು, ಎಲ್ಲೇ ಇರು, ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು ಡಾರ್ಲಿಂಗ್. ಅವನಿನ ಭಾವುಕ ನಟ ಅಂತ ಅನ್ಕೊಂಡಿದ್ದೆ, ಬಟ್ ಅವ್ರು ಒಳ್ಳೆ ನಟ ಅಂತ ಪ್ರೂವ್ ಮಾಡ್ಬಿಟ್ರು. ಏನೇ ಆಗಲಿ ಅಣ್ಣ, ನಮ್ಮ ರಾಕಿ ಅಣ್ಣ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೋ? ಮುಂಚೆ ಅರ್ಧ ಹುಚ್ಚ ಆಗಿದ್ದ, ಇವಾಗ ಪೂರ್ತಿ ಹುಚ್ಚ ಆಗ್ಬಿಟ್ಟಿದ್ದಾನೆ. ಯಾಕಣ್ಣ ಅವ್ರು ಪಾಠ ಹೇಳ್ಕೊಡ್ತಿರೋದು ಒಳ್ಳೇದಲ್ವಾ? ಪಾಠ ಹೇಳ್ಕೊಡ್ತಾ ಇರೋದು ಒಳ್ಳೇದೇ ಕಣೋ, ಆದ್ರೆ ಹೇಳ್ಕೊಡ್ತಾ ಇರೋ ರೀತಿ ಸರಿ ಇಲ್ಲ. ಚಿಕ್ಕ ಮಕ್ಳು ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿಲ್ಲ ಅವನಿಗೆ, ಮಕ್ಳು ಕೋಲ್ತಾ ಹೊಡಿತಾನೆ. ನಾವು ಚಿಕ್ಕ ಮಕ್ಳ ಇದ್ರೆ ಹಂಗೆ ಹೇಳ್ಕೊಟ್ಟಿರೋರು, ನಾವು ಕಳ್ಳನ ಮಕ್ಳಲ್ವಾ, ಅದಕ್ಕೆ ಹೊಡೆದ್ಬಿಟ್ಟು ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ರಾಜನ್ ಅವ್ರ ಮನೆ ಎಲ್ಲಿದೆ ಅಂಕಲ್? ಏನ್ರಿ ನಿಮ್ ಕಡೆ ನಾನು ಅಂಕಲ್ ತರ ಕಾಣ್ತೀನ? ಕಾಣ್ತಿರ್ಬೋದು, ಹಾಗೆ ಕರೀರಿ. ಆದ್ರೆ ಇಲ್ಲಿ ರಾಜ್ ಅಂತ ಯಾರು ಇಲ್ವಲ್ಲ? ನೆನ್ನೆ ಅವ್ನ ಲವರ್ ಬಂದು ನನ್ನ ಕಪಾಳ ಕೊಡದ್ಲು. ಯಾಕಮ್ಮ ಹೊಡಿತಿ ಅಂತ ಕೇಳಿದ್ಕೆ ನನ್ನ ಲವ್ವರ್ನ ಕಳಿಸ್ತೀನಿ ಅಂತ ಹೇಳಿದ್ಲು. ಅವಳು ಕಳ್ಸೋಕ್ಕಿಂತ ಮುಂಚೆ ನಾವೇ ಹುಡುಕ್ ಮಾಂಜ ಕೊಡೋಣ ಅಂತ ಬಂದಿದ್ದೇವೆ. ನೀವು ಯಾವ ರಾಜನ್ ಹುಡುಕ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ನೇರವಾಗಿ ಹೋಗಿ ಅಲ್ಲೊಬ್ರು ಕಳ್ಳೆಕಾಯಿ ತಿನ್ಕೊಂಡು ನಿಂತಿರ್ತಾರೆ, ಅವರೇ ರಾಜ್. ಯಾರಿಗೆ ಫೋನ್ ಮಾಡ್ತಿದ್ದೀಯಣ್ಣ? ಆಂಬುಲೆನ್ಸ್ಗೆ. ಆಮೇಲೆ ಪುಟ್ಮಲಿ ಟಿಫನ್ ಬಾಕ್ಸ್ ತಕೊಂಬಮ್ಮೆ. ಇದ್ಯಾಕಮ್ಮೆ ಸುಮ್ಮನೆ ಬಂದು ನಿಂತ್ಕೊಂಡ್ಬಿಟ್ಟೆ, ಹೋಗಿ ಟಿಫನ್ ಬಾಕ್ಸ್ ತಕೊಂಬೋಗು. ಮೆತ್ಕೇಳಿ, ನನಗೆ ಎರಡು ಕಿವಿನೂ ಕೇಳಿಸ್ತವೆ. ಕೇಳಿಸ್ತಿದ್ರೆ ಈ ತರ ಸುಮ್ಮನೆ ಬಂದು ನಿಂತ್ಕೊತಿರ್ಲಿಲ್ಲ. ಹೋಗಿ ಟಿಫನ್ ಬಾಕ್ಸ್ ತಕೊಂಬ. ನಾನು ತಂದ್ಕೊಡಲ್ಲ, ನಿಮ್ಗೆ ಸ್ಕೂಲ್ಗೆ ಹೋಗು ಅಂತ ಹೇಳೋರಲ್ಲ, ಅವ್ರ ತವ ಟಿಫನ್ ಬಾಕ್ಸ್ ಆದ್ರೆ ಇಸ್ಕೊಳ್ಳಿ, ಕಮೆಂಟ್ರಿ ಬಾಕ್ಸ್ ಆದ್ರೆ ಇಸ್ಕೊಳ್ಳಿ. ಅದು ಕಾಮೆಂಟ್ರಿ ಬಾಕ್ಸ್ ಅಲ್ಲ ಕಮ್ಮೆ, ಜಾಮೆಂಟ್ರಿ ಬಾಕ್ಸ್. ಹಿಡಿದ್ರೆ ಚಾಡ, ಅದನ್ನೇ ಈಸ್ಕೊಳ್ಳಿ. ಆಮೇಲೆ ಪುಟ್ಮಲಿ ಏಳ್ದವ್ರು ಯಾರಾದ್ರೆ ನಮ್ಮೆ ಅವ್ರು ಹೇಳಿರೋದು ನನ್ನ ಒಳ್ಳೇದಕ್ಕೆ ತಾನೆ. ಅನ್ಮ್ಯಾಕೆ ನಿಮ್ಗೆ ಯಾರೋ ಹೇಳೋರೆ ತಾನೆ? ಹೂ ಕಮ್ಮೆ ಹೇಳವ್ರೆ, ದಿಟ ಹೇಳ್ತೀನಿ ಕೇಳಿಸ್ಕೊ. ಮಧುರ ಅವ್ರು ಹೇಳಾರೆ, ಅವರು ನಾನು ಸ್ಕೂಲ್ದಿಂದಲೇ ಹೆಂಗಿದ್ದೀನಿ ನೋಡ್ಬೇಕು, ರೆಡಿಯಾಗಿ ಬನ್ನಿ ಅಂದ್ರು. ಅದಕ್ಕೆ ಅವ್ರ ಆಸೆಗೆ ತಣ್ಣೀರು ಹಚ್ಬಾರ್ದು ಅಂತ ರೆಡಿಯಾಗಿ ಹೋಯ್ತಾವ್ನಿ. ನನ್ನ ಕೇಳ್ದಾಗ್ಲೇ ಹೇಳ್ಬೋದಿತ್ತು ತಾನೆ, ಜಂದನವ್ರು ಯಾರು ಕೇಳಿ ಅಂದ್ರು, ಅದಕ್ಕೆ ತಲೆ ಕೆಡ್ಸ್ಕೊಂಡು ನಿಂತವ್ನಿ. ಓ, ಇದೆಲ್ಲ ಅಣ್ಣಪ್ಪನವ್ರ ಕಿತಾಪತಿ. ಅಣ್ಣಪ್ಪನವ್ರೇ, ಇವತ್ತು ನಿಮ್ ತಿಥಿ ಮಾಡ್ತೀನಿ. ನಮ್ಮ ಬಾಬಣ್ಣ ಆಕ್ಟ್ ಮಾಡೋ ಸಿನಿಮಾದಲ್ಲಿ ನಂಗೂ ಒಂದು ಚಾನ್ಸ್ ಕೊಟ್ಟಿರ್ಯಾ? ಯಾಕೆ ನೋಡಕ್ ನಾನು ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂದ್ರೆ ಮೆಟ್ಟಲ್ ಹೊಡಿರಿ. ಇನ್ನೊಂದು ಹೆಸರೇ ಪುಟ್ಮಲ್ಲಿ ಅವರು.